ಕಳೆದ ವಾರದಲ್ಲಿ ಕರ್ತನು ನಮ್ಮ ಸಂಗಡ ಮಾತಾಡಿದನು. ಕರೆದಾತನು ನಂಬಿಗಸ್ತನು, ಕೈಯನ್ನ ಬಿಡನು, ಕೊನೆಯವರೆಗೂ ಆತನ ಅರಿಸ್ತಾನೆ. ಕರ್ತನ ಶಿಷ್ಯರನ್ನ ಆರಿಸಿಕೊಂಡನು ಉದ್ದೇಶ ಪೂರ್ವಕವಾಗಿ. ಸುಮ್ಮನೆ ಆತನು ಯಾರನ್ನ ಆರಿಸಿಕೊಳ್ಳಿಲ್ಲ. ನಿನ್ನನ್ನ ನನ್ನನ್ನ ದೇವರು ಆರಿಸಿಕೊಂಡಿದ್ದಾನೆ. ಈ ಸ್ಥಳದಲ್ಲಿ ಆರಾಧನೆ ಮಾಡ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಅಂದ್ರೆ ಸುಮ್ಮನೆ ಅಲ್ಲ, ದೇವರಿಗೆ ಉದ್ದೇಶ ಇದೆ. ದಾವೀದನು ಹೇಳ್ತಾನೆ, ತಾಯಿ ಗರ್ಭದಲ್ಲಿರುವಾಗಲೇ ನೀನು ನನ್ನನ್ನು ಆರಿಸಿಕೊಂಡಿದೆ ಎಂಬುದಾಗಿ. ಉದ್ದೇಶ ಪೂರ್ವಕವಾಗಿ ದೇವರು ಆರಿಸಿಕೊಂಡನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನು ಶಿಷ್ಯರನ್ನ ಉದ್ದೇಶ ಪೂರ್ವಕವಾಗಿ ಆರಿಸಿಕೊಂಡನು. ಆರಿಸಿಕೊಂಡ ನಂತರ ಪುನರುತ್ಥಾನ ಆದ ವೇಳೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಲೋಕದ ಎಲ್ಲಾ ಕಡೆ ಹೋಗಿ ನನಗೆ ಸಾಕ್ಷಿಗಳಾಗಿರ್ರಿ ಎಂಬುದಾಗಿ. ಈ ಮಾತನ್ನ ನಮ್ಮ ಕರ್ತನಾದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿರುವಂತ ಮಾತನ್ನ ನಾವು ಗಮನಿಸ್ತೇವೆ. ಹೌದು, ಶಿಷ್ಯರನ್ನ ದೇವರ ಆರಿಸಿಕೊಂಡ ಮೇಲೆ ಒಂದು ವಾಗ್ದಾನವನ್ನ ಅವರಿಗೆ ಪ್ರಕಟ ಮಾಡ್ತಾ ಇದ್ದಾನೆ. ನಾನು ಪರಲೋಕಕ್ಕೆ ನಾನು ಹೋಗ್ತೇನೆ. ಶಿಷ್ಯರು ನೋಡ್ತಾ ಇರುವಾಗೆ ಕರ್ತನು ಸ್ವರ್ಗಾರೋಹಣವಾದನು. ಪುನರುತ್ಥಾನವಾದ ಮೇಲೆ 40 ದಿವಸ ಭೂಮಿ ಮೇಲೆ ಇದ್ದ ಮೇಲೆ ಆತನು ಸ್ವರ್ಗಾರೋಹಣವಾಗುವಾಗ ಒಂದು ಮಾತನ್ನು ಅವರಿಗೆ ಬಿಡುಗಡೆ ಮಾಡಿದನು. ಏನಂದ್ರೆ, ನೀವು ಲೋಕದ ಎಲ್ಲ ಕಡೆ ಹೋಗ್ಬೇಕು, ಎಲ್ಲ ಜನರ ಹತ್ರ ನೀವು ಹೋಗ್ಬೇಕು, ಎಲ್ಲ ಜನರ ಮುಂದೆ ನೀವು ಹೋಗ್ಬೇಕು, ಹೋಗಿ ನನಗೆ ಸಾಕ್ಷಿಗಳು ನೀವು ಆಗಿರಬೇಕೆಂಬುದಾಗಿ ಹೇಳಿದ. ಹಾಲೆಲೂಯ, ಜೋರಾಗೋಣ, ಹಾಲೆಲೂಯ. ಶಿಷ್ಯರನ್ನ ಸ್ವಾಮಿ ಆರಿಸಿಕೊಳ್ಳೋದಕ್ಕಿಂತ ಮುಂಚೆ ಆತನ ಈ ಲೋಕದಲ್ಲಿ ಬರುವಾಗ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳ್ದ. ಸ್ನಾನಿಕನಾದ ಯೋಹಾನನು ಬಂದ, ದೇವರಾಜ್ಯವು ಸಮೀಪವಾಯಿತು, ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳ್ದ. ಕರ್ತನು ಬಂದ ಮೇಲೆ ಪರಲೋಕ ಸ್ವರ್ಗಾರೋಹ ಆದ ಮೇಲೆ ಈ ಸುವಾರ್ತೆ ಇಲ್ಲಿಗೆ ನಿಲ್ಲಬಾರದು, ಈ ಸಾಕ್ಷಿ ಇಲ್ಲಿಗೆ ನಿಲ್ಲಬಾರದು, ನಾನು ಏನನ್ನ ಮಾಡಿದನೋ ಅದು ಇಲ್ಲಿಗೆ ನಿಲ್ಲಬಾರದು. ನಾನು ಪರಲೋಕಕ್ಕೆ ಹೋದ ಮೇಲೆ ನೀವು ಆ ಸಾಕ್ಷಿಯನ್ನ ಒದ್ದುಕೊಂಡು ಹೋಗ್ಬೇಕೆಂಬುದಾಗಿ ಸ್ವಾಮಿ ಹೇಳ್ದ. ಹಲ್ಲೆಲೂಯ. ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನಂದ್ರೆ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಮಾತ್ರವಷ್ಟೇ ಅಲ್ಲ, ನಮ್ಮ ಜೀವಿತದಲ್ಲಿ ಸ್ವಸ್ಥತೆಯನ್ನು ಕೊಡುವುದಕ್ಕೆ ಮಾತ್ರವಷ್ಟೇ ಅಲ್ಲ, ನಮಗೆ ಒಳ್ಳೆದನ್ನು ಮಾಡುವುದಕ್ಕೆ ಅಷ್ಟೇ ಆತನ ಆರಿಸಿಕೊಳ್ಳಿಲ್ಲ, ಆತನಿಗೋಸ್ಕರ ಸಾಕ್ಷಿಯಾಗಿ ಲೋಕದಲ್ಲಿ ಬದುಕಲಿಕ್ಕೆ ಕರ್ತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆಮೆನ್. ಶಿಷ್ಯರನ್ನ ಆರಿಸಿಕೊಂಡ ಮೇಲೆ ಕರ್ತನು ಹೇಳ್ತಾ ಇದ್ದಾನೆ, ನೀವು ನನಗೆ ಸಾಕ್ಷಿಗಳಾಗಿರ್ಬೇಕು. ಯಾವ ವಿಷಯದಲ್ಲಿ ಸಾಕ್ಷಿಗಳಾಗಿರ್ಬೇಕಂದ್ರೆ, ಏನನ್ನ ನೀವು ನನ್ನಿಂದ ನೋಡಿದಿರಾ, ಏನನ್ನ ನನ್ನ ವಿಷಯದಲ್ಲಿ ನೀವು ಕೇಳಿದಿರಾ, ಏನನ್ನ ಅನುಭವಿಸಿದಿರಾ, ಅದರ ಕುರಿತಾಗಿ ನಿಮ್ಮ ಬಾಯಿ ಸುಮ್ಮನೆ ಇರಬಾರದು. ಅದರ ಕುರಿತಾಗಿ ಸಾರಲಾರದೆ ನೀವು ಸುಮ್ಮನೆ ಇರಬಾರದು. ನೀವು ಎಲ್ಲೆಲ್ಲಿ ಹೋಗ್ತಿರೋ ಎಲ್ಲ ಸ್ಥಳಗಳಲ್ಲಿ, ಯಾವ ಪಟ್ಟಣಕ್ಕೆ ಹೋಗ್ತಿರೋ ಎಲ್ಲ ಸ್ಥಳಗಳಲ್ಲಿ, ಲೋಕದ ತುದಿಯಲ್ಲಿವರೆಗೂ ಕೂಡ ನೀನು ಹೋಗಿ ನನ್ನ ಕುರಿತಾಗಿ ಸಾಕ್ಷಿಯನ್ನು ಹೇಳಬೇಕೆಂಬುದಾಗಿ ಕರ್ತನ ಉದ್ದೇಶ, ಕರ್ತನ ಆಲೋಚನೆ ಒಂದೇ ಒಂದು. ನಮಗೋಸ್ಕರ ಏನನ್ನ ಕರ್ತನ ಮಾಡಿದನೋ ಅದನ್ನ ಪ್ರತಿಯೊಬ್ಬರಿಗೂ ತಿಳಿಸುವಂತ ಜವಾಬ್ದಾರಿಯನ್ನ ತನ್ನ ಮಕ್ಕಳ ಮೇಲೆ ಕರ್ತನು ಇಟ್ಟಿದ್ದಾನೆ. ಆಮೆನ್. ಶಿಷ್ಯರಿಗೆ ಹೇಳ್ದ, ಎಲ್ಲಾ ಕಡೆ ನೀವು ಹೋಗ್ರಿ, ಸಾಕ್ಷಿಯನ್ನ ಹೇಳಿರಿ ಎಂಬುದಾಗಿ ಹೇಳುವಾಗ ಕರ್ತನ್ ಹೋದ ಮೇಲೆ ಶಿಷ್ಯರು ಪವಿತ್ರಾತ್ಮ ಭರಿತರಾದರು, ಬಲವನ್ನ ಹೊಂದಿಕೊಂಡರು. ನೋಡ್ರಿ, ಪವಿತ್ರಾತ್ಮನ ಬಲ ಇಲ್ಲದೆ ಯಾರು ಸಾಕ್ಷಿಯಾಗಿ ನಿಲ್ಲಕ್ಕೆ ಆಗಲ್ಲ. ಅದಕ್ಕೆ ಯೇಸು ಹೇಳ್ದ, ನೀವು ಸಾಕ್ಷಿಯನ್ನು ಹೇಳಬೇಕಾದ್ರೆ ಮೊದಲು ದೇವರಿಂದ ಬಲವನ್ನು ಹೊಂದಿಕೊಳ್ಳ್ರಿ, ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಳ್ಳ್ರಿ, ಕಾದುಕೊಂಡ್ರಿ. ಬಲ ಹೊಂದಿಕೊಂಡ ನಂತರ ನೀವು ಸಾಕ್ಷಿಯನ್ನಾಗಿ ಮುಂದೆ ಹೋಗಿರಿ ಎಂಬುದಾಗಿ. ಆಮೆನ್. ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ, ದೇವರನ್ನು ಸ್ತುತಿಸ್ತಾ ಇದ್ದೇವೆ ಅಂದ್ರೆ ದೇವರ ಬಲ ಕೂಡ ನಮಗೆ ಅವಶ್ಯ. ನೋಡಿ, ದೇವರ ಬಲವಿಲ್ಲದೆ ಯಾವ ಸುವಾರ್ತೆಯನ್ನು ಕೂಡ ಇನ್ನೊಬ್ಬರಿಗೆ ಮುಟ್ಟಿಸಲಿಕ್ಕೆ ಆಗುವುದಿಲ್ಲ. ದೇವರ ಬಲ ಇಲ್ಲದೆ ಯಾವ ಶಕ್ತಿ ಮುಂದೆ ಕೂಡ ನಾವು ನಿಂತುಕೊಳ್ಳಲಿಕ್ಕೆ ಆಗಲ್ಲ. ದೇವರ ಬಲ ಇಲ್ಲದೆ ಬಲವಾಗಿ ಕೂಡ ನಾವು ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ನಮಗೆ ಆಗುವುದಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ನೀವು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡ ನಂತರ ಎಲ್ಲಾ ಕಡೆ ನನಗೆ ಸಾಕ್ಷಿಯಾಗಿರಬೇಕು. ಆಮೆನ್. ಭೂಮಿ ಮೇಲೆ ಸ್ವಾಮಿ ಸಭೆಯನ್ನು ಇಟ್ಟಿದ್ದಾನಂದ್ರೆ ಈ ಸಭೆಯು ಭೂಮಿ ಮೇಲೆ ಇರುವಷ್ಟು ಅಷ್ಟೇ ಅಲ್ಲ, ಇಲ್ಲಿ ಬಲವನ್ನು ನಾವು ಹೊಂದಿಕೊಳ್ಳಿಕ್ಕೆ ಕರ್ತನು ಇಟ್ಟಿದ್ದಾನೆ. ಆತ್ಮಿಕವಾಗಿ ಬಲ ಹೊಂದಿಕೊಳ್ಳಿಕ್ಕೆ, ದೇವರ ಸಮ್ಮುಖದಲ್ಲಿ ಬಲ ಹೊಂದಿಕೊಳ್ಳಿಕ್ಕೆ, ದೇವರ ಸನ್ನಿಧಾನದಲ್ಲಿ ಬಲ ಹೊಂದಿಕೊಂಡು ಎಲ್ಲ ಕಡೆ ಹೋಗಿ ಸುವಾರ್ತೆ ಸಾರಲಿಕ್ಕೆ ದೇವರ ಸಭೆಯನ್ನ ಇಟ್ಟಿದ್ದಾನೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಒಂದು ಸಭೆ ಕಂಪನಿ ಆಗಿದೆ, ಫ್ಯಾಕ್ಟರಿ, ಒಂದು ಕಂಪನಿ ಆಗಿದೆ ಸಭೆ. ಒಂದು ವಸ್ತುವನ್ನ ತಯಾರು ಮಾಡಿ ಹೊರಗಡೆ ಬಿಡುವಂತದಾಗಿದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಸಭೆ ಒಂದು ಕಂಪನಿ ಇದೆ ಹಾಗೆ. ಸೊ ಯೇಸು ಸ್ವಾಮಿ ಶಿಷ್ಯರನ್ನ ಒಂದು ಕಂಪನಿ ಆಗಿ ತಯಾರು ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಎಲ್ಲ ಕಡೆ ನೀವು ಹೋಗಿ ಸಾಕ್ಷಿಗಳಾಗಿರಿ ಎಂಬುದಾಗಿ ಹೇಳುವಾಗ ಅವರು ದೇವರ ಆತ್ಮದಿಂದ ತುಂಬಲ್ಪಟ್ಟರು, ಪ್ರಾರ್ಥನೆ ಮಾಡಿದ್ರು, ಪರಿಶುದ್ಧಾತ್ಮನ ಬಲ ಹೊಂದಿಕೊಂಡ್ರು, ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನ ಸಾರಿದರು. ಏನಂತ ಸುವಾರ್ತೆ ಸಾರಿದ್ರು? ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣವನ್ನ ಕೊಟ್ಟನು, ಆತನನ್ನ ನೀವು ಶಿಲುಬೆಗೆ ಹಾಕಿದ್ದೀರಾ, ಆತನಲ್ಲೇ ನಿಮಗೆ ರಕ್ಷಣೆ ಇದೆ, ಆತನಲ್ಲೇ ನಿಮಗೆ ನಿತ್ಯ ಜೀವ ಇದೆ, ಆತನ ಮುಖಾಂತರ ತಂದೆಯ ಬಳಿಗೆ ಹೋಗ್ತೀರೆಂಬುದಾಗಿ ಅವರು ಸಾಕ್ಷಿಯನ್ನು ಸಾರುವಾಗ ಅವರಿಗೆ ಹಿಂಸೆ ಬಂತು. ಹಿಂಸೆ ಬಂದು ಬರುವಾಗ ಅವರನ್ನ ಜೈಲಲ್ಲಿ ಹಾಕಿದ್ರು. ಆದ್ರೆ
ಅದಕ್ಕಿಂತ ಮುಂಚೆ ಅವರನ್ನು ಚೆನ್ನಾಗಿ ಹೊಡೆದು ಸರಿಯಾಗಿ ಹೊಡೆದು ಅವ್ರಿಗೆ ಒಂದು ಮಾತನ್ನ ಅಧಿಕಾರಿ ಹೇಳ್ತಾನೆ, ಇನ್ನು ಮೇಲೆ ಈ ಹೆಸರನ್ನ ಎತ್ತಲೇಬಾರದು. ಯೇಸು ಸ್ವಾಮಿ ಅನ್ನುವಂತ ಹೆಸರನ್ನ ನೀವು ಎತ್ತಬಾರದು ಎಂಬುದಾಗಿ ಅವರನ್ನ ಸರಿಯಾಗಿ ಹೊಡೆದು ಅಧಿಕಾರಿ ಹೇಳುವಾಗ ಅವರು ಹೇಳಿದ ಒಂದು ಮಾತು ಏನಂದ್ರೆ, ನಾವು ಕಂಡು ಕೇಳಿದ್ದನ್ನ ಹೇಳದೆ ಸುಮ್ಮನಿರಲಾರೆವು. ಹಲ್ಲೆಲೂಯಾ. ಅವ್ರು ಹೇಳಿದಂತ ಮಾತೇನು ಗೊತ್ತಾ? ನಮ್ಮನ್ನು ನೀವೇನು ಮಾಡಿದ್ರು ಪರವಾಗಿಲ್ಲ, ನಾವಂತೂ ನೋಡಿದ್ದೇವೆ ಯೇಸುವನ್ನ, ನಾವಂತೂ ಯೇಸುವಿನ ಕುರಿತಾಗಿ ಕೇಳಿದ್ದೇವೆ, ನಾವಂತೂ ಅದನ್ನ ಅನುಭವಿಸಿದ್ದೇವೆ. ಅದನ್ನು ಹೇಳದೆ ನಮ್ಮ ಬಾಯಿ ಸುಮ್ಮನೆ ಕೊಡಲ್ಲ. ಅದನ್ನು ಹೇಳದೆ ನಾವು ಸುಮ್ಮನೆ ಇರುವುದಿಲ್ಲ. ಇವತ್ತು ದೇವರ ಮಕ್ಕಳಾದ ನಾವುಗಳು ದೇವರನ್ನ ಆರಾಧಿಸ್ತಾ ಇದ್ದೀವಿ, ದೇವರನ್ನ ಸ್ತುತಿಸ್ತಾ ಇದ್ದೀವಿ ಅಂದ್ರೆ ಆತನ ಸಾಕ್ಷಿ ಹೇಳದೆ ನಾವು ಸುಮ್ಮನೆ ಇರಬಾರದು. ಆತನ ಕುರಿತಾದ ಸಾಕ್ಷಿಯನ್ನ ನಾವು ಹೇಳಬೇಕು. ನೋಡಿ, ಶಿಷ್ಯರು ಏನನ್ನ ಹೇಳಿದ್ರಂದ್ರೆ, ಯೇಸುವಿನ ಕುರಿತಾಗಿ, ಯೇಸುವಿನ ಜೊತೆಯಲ್ಲಿದ್ದು ಏನೆಲ್ಲ ಅವರ ಪಕ್ಷದಲ್ಲಿದ್ದು ದೇವರು ಕಾರ್ಯ ಮಾಡಿದ್ರು, ಏನೆಲ್ಲ ಆತನ ಅನುಭವಿಸಿದ್ರು, ಅವೆಲ್ಲವನ್ನ ಕಣ್ಣಾರೆ ಅವರು ನೋಡಿದ್ರು. ಅದಲ್ವಾ, ಯೇಸುವನ್ನ ಹೊಡೆದಿದ್ದನ್ನ ಅವರು ನೋಡಿದ್ರು, ಯೇಸುವನ್ನ ಶಿಲುಬೆಗೆ ಹಾಕಿದ್ದನ್ನ ಅವರು ನೋಡಿದ್ರು, ಯೇಸುವನ್ನ ಯೇಸು ಸ್ವಾಮಿ ಮರಣವನ್ನು ಅನುಭವಿಸಿದ್ದನ್ನ ಅವರು ನೋಡಿದ್ರು, ಸಮಾಧಿಯಿಂದ ಎದ್ದು ಸ್ವರ್ಗಾರೋಹಣವಾಗುವುದು ಎಲ್ಲವನ್ನ ನೋಡಿದ್ರು. ನೋಡಿದ್ದನ್ನ ಎಲ್ಲಾ ಜನರಿಗೆ ತಿಳಿಸಿದರು. ಆಮೇನ್. ನೋಡಿದ್ದನ್ನ ಎಲ್ಲ ಜನರಿಗೆ ತಿಳಿಸಿದರು. ಅದನ್ನ ಯೇಸು ಸ್ವಾಮಿ ಹೇಳುತ್ತಾ, ನನಗೆ ನೀವು ಸಾಕ್ಷಿಗಳಾಗಿರ್ಬೇಕು. ನೀವೇನನ್ನ ನೋಡಿದಿರಾ ಅದನ್ನ ಹೇಳ್ಬೇಕು. ಕರ್ತನು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಾವು ಏನನ್ನ ಕರ್ತನಿಂದ ನಾವು ನೋಡಿದ್ದೇವೆ, ಏನನ್ನ ಕರ್ತನಿಂದ ನಾವು ಕಲ್ತಿದ್ದೇವೆ, ಏನನ್ನ ಕರ್ತನಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಏನನ್ನ ಕರ್ತನಿಂದ ನಾವು ಮೇಲನ್ನು ಹೊಂದಿಕೊಂಡಿದ್ದೇವೆ, ಅದನ್ನು ಇನ್ನೊಬ್ಬರಿಗೆ ಹೇಳುವವರಾಗಿರ್ಬೇಕು. ಅದಕ್ಕೆ ಕರ್ತನ ನಮ್ಮನ್ನು ಆರಿಸಿಕೊಂಡಿದ್ದು. ಕರ್ತನ್ ನಮ್ಮ ಜೀವಿತದಲ್ಲಿ ಮಾಡಿರುವುದನ್ನ, ಕರ್ತನ್ ನಮ್ಮ ಪಕ್ಷದಲ್ಲಿ ಮಾಡಿರುವ ಕಾರ್ಯಗಳನ್ನ, ಕರ್ತನ್ ನಮಗೋಸ್ಕರ ಏನೆಲ್ಲ ಆತನು ಮಾಡಿದಾನೋ, ನಮಗೇನನ್ನ ಆತನು ಮಾಡ್ತಾ ಇದ್ದಾನೋ, ಏನನ್ನು ಮಾಡಲಿಕ್ಕಿದ್ದಾನೋ ಅವುಗಳನ್ನು ಸಾರಲಿಕ್ಕೆ ಕರ್ತನ್ ತನ್ನ ಮಕ್ಕಳನ್ನ ಭೂಮಿ ಮೇಲೆ ಆತನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಜೋರಾಗೋಣ, ಹಲ್ಲೆಲೂಯಾ. ಅದನ್ನು ಸಾರಲಿಕ್ಕೆ ಕರ್ತನ ಇಟ್ಟಿದ್ದಾನೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ದೇವರಿಂದ ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಅದ್ಭುತ ಹೊಂದಿಕೊಂಡಿದ್ದೇವೆ, ಪಾಪ ಪರಿಹಾರವನ್ನು ಹೊಂದಿಕೊಂಡಿದ್ದೇವೆ, ರಕ್ಷಣೆ ಏನೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದ್ರೂ ನಾವೇನ್ ಮಾಡ್ತಾ ಇದ್ದೇವೆ? ಸುಮ್ಮನೆ ಕೊಡ್ತಾ ಇದ್ದೇವೆ. ಪ್ರತಿ ಭಾನುವಾರ ಬರುವುದು, ದೇವರನ್ನ ಆರಾಧನೆ ಮಾಡುವುದು, ತಿರುಗಿ ನಮ್ಮ ಮನೆಗೆ ಹೋಗುವುದು, ಮತ್ತೆ ಭಾನುವಾರ ಬರುವುದು, ದೇವರನ್ನ ಆರಾಧನೆ ಮಾಡೋದು, ಮತ್ತೆ ಮನೆಗೆ ಹೋಗುವುದು. ಇಷ್ಟು ಮಾತ್ರವೇ ನಾವು ಮಾಡ್ತಾ ಇದ್ದೇವೆ. ಆದ್ರೂ ಕರ್ತನು ಹೇಳಿದ, ನೀವೆಲ್ಲ ಕಡೆ ಹೋಗಿ ನನಗೆ ಸಾಕ್ಷಿಗಳಾಗಿರ್ಬೇಕು. ನೀವು ಎಲ್ಲೆಲ್ಲಿ ಹೋಗ್ತೀರೋ, ಯಾವ್ಯಾವ ಸ್ಥಳದಲ್ಲಿ ನೀವು ಹೋಗ್ತೀರೋ, ನನ್ನ ಕುರಿತಾಗಿ ನೀವು ಮಾತನಾಡಬೇಕಾಗಿದೆ. ಹಲ್ಲೆಲೂಯಾ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಕರ್ತನ ಕುರಿತಾಗಿ ನಾವು ಮಾತಾಡೋದನ್ನು ಬಿಟ್ಟು ಇನ್ನೊಬ್ಬರ ಕುರಿತಾಗಿ ನಾವು ಮಾತಾಡ್ತೇವೆ. ಅದಲ್ವಾ? ನಾವೆಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬೇರೆ ಮನುಷ್ಯರ ಕುರಿತಾಗಿ ನಾವು ಮಾತಾಡ್ತೇವೆ. ಅವರು ಹಾಗಿದ್ರು, ಇವರು ಹೀಗಿದ್ರು, ಅವರು ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು. ಆದ್ರೆ ಸ್ವಾಮಿ ಇನ್ನೊಬ್ಬರ ಕುರಿತಾಗಿ ಮಾತಾಡ್ಲಿಕ್ಕೆ ನಮ್ಮನ್ನು ಕರೆದಿಲ್ಲ, ಆತನ ಕುರಿತಾಗಿ ಮಾತಾಡ್ಲಿಕ್ಕೆ ನಾವು ಸ್ವಾಮಿ ನಮ್ಮನ್ನು ಕರೆದಿದ್ದಾರೆ. ಆಮೇನ್. ನಾವು ಎಲ್ಲೆಲ್ಲಿ ಹೋಗ್ತೀವೋ ನಮ್ಮ ಅಪ್ಪನ ಕುರಿತಾಗಿ ಮಾತಾಡಬೇಕು. ನಾನು ಕರ್ತನ ನಂಬುದಕ್ಕಿಂತ ಮುಂಚೆ ನಾನು ಈ ರೀತಿಯಾಗಿದ್ದೆ. ಯಾವಾಗ ಒಬ್ಬರು ಸುವಾರ್ತೆ ನನಗೆ ಸಾರಿದ್ರು, ಅವಾಗ ಯೇಸು ಸ್ವಾಮಿ ನನಗೋಸ್ಕರ ಏನನ್ನ ಮಾಡಿದ್ರು ಎಂಬುದು ಎಲ್ಲವನ್ನ ನಾನು ತಿಳ್ಕೊಂಡೆ, ಗ್ರಹಿಸಿಕೊಂಡೆ, ನನ್ನ ಜೀವಿತದಲ್ಲಿ ಬಿಡುಗಡೆ ಹೊಂದಿಕೊಂಡೆ. ಅದರ ಮೂಲಕವಾಗಿ ನನ್ನ ಕುಟುಂಬದಲ್ಲಿ ಅದ್ಭುತವನ್ನ ಕಂಡೆ, ನನ್ನ ಕುಟುಂಬದಲ್ಲಿ ಅದ್ಭುತ ಕಂಡೆ, ನನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಂಡೆ, ನನ್ನ ಕೆಲಸದಲ್ಲಿ ಅದ್ಭುತ ಕಂಡೆ, ನನ್ನ ಆರೋಗ್ಯದಲ್ಲಿ ಅದ್ಭುತ ಕಂಡೆ, ನನ್ನ ಪರಿಸ್ಥಿತಿಗಳು ಬದಲಾವಣೆಯನ್ನ ನಾನು ನೋಡಿದೆ. ಅದು ಈಗ ನಾನು ಮೊದಲು ಇದ್ದ ಹಾಗೆ ನಾನು ಇಲ್ಲ. ಕರ್ತನನ್ನು ಮಾರ್ಪಡಿಸಿದ್ದಾನೆ, ಕರ್ತನನ್ನು ತನ್ನನ್ನ ಪಾಪ ಪರಿಹಾರದಿಂದ ಬಿಡುಗಡೆ ಮಾಡಿದ್ದಾನೆ, ಕರ್ತನಿಗೆ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ, ಕರ್ತನು ತಾನೇ ತನ್ನ ಪ್ರಸನ್ನತೆ ಅನುಭವಿಸುವಂತ ದೇವ ಸನ್ನಿಧಿಯನ್ನು ದೇವರು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಇನ್ನೊಬ್ಬರಿಗೆ ನಮ್ಮ ಸಾಕ್ಷಿಯನ್ನು ಹೇಳಬೇಕಾಗಿದೆ. ಹಲ್ಲೆಲೂಯಾ. ಹೇಳಿದೆವಾ ಎಂದಾದ್ರು? ನಾನು ದೇವರ ಹಾಲಕ್ಕೆ ಹೋದೆ, ಏಸಪ್ಪನನ್ನು ತಿಳ್ಕೊಂಡೆ, ಆತನು ಏನು ಮಾಡಿದನಂತ ನಾನು ತಿಳ್ಕೊಂಡೆ, ಏನನ್ನು ನನಗೋಸ್ಕರ ಮಾಡಿದನೆಂಬುದಾಗಿ ತಿಳ್ಕೊಂಡೆ. ಅದ್ರ ಮೂಲಕ ನಾನು ಬಿಡುಗಡೆ ಹೊಂದೆ, ಅದ್ರ ಮೂಲಕ ದೇವರು ನನಗೆ ಬಿಡುಗಡೆ ಕೊಟ್ಟರು, ಅದ್ರ ಮೂಲಕವಾಗಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದನೆಂಬುದಾಗಿ ಎಂದಾದ್ರೂ ಇನ್ನೊಬ್ಬರಿಗೆ ಸಾರಿದೇವಾ? ಹಲ್ಲೆಲೂಯಾ. ಸ್ವಾಮಿ ಅದಕ್ಕೆ ನಮಗೆ ಕರೆದಿದ್ದಾರೆ, ಸಾಕ್ಷಿಯಾಗಿರಲಿಕ್ಕೆ. ಸ್ತೋತ್ರ ಮಾಡಿ ದೇವರನ್ನ ಆರಾಧನೆ ಮಾಡಿ ಬರೀ ಹೋಗುವುದಕ್ಕಷ್ಟೇ ದೇವರು ನಮ್ಮನ್ನ ಕರೆದಿಲ್ಲ. ಶಿಷ್ಯರನ್ನ ಕರೆದಂತ ಉದ್ದೇಶ ಎಲ್ಲಾ ಕಡೆ ಹೋಗ್ಬೇಕೆಂಬುದಾಗಿ, ಎಲ್ಲ ಜನರಿಗೆ ಸುದ್ದಿಯನ್ನ ಮುಟ್ಟಿಸಬೇಕು. ಯೇಸು ಸ್ವಾಮಿ ಬಂದನು, ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು, ಸಮಾಧಿಯಲ್ಲಿ ಇಡಲ್ಪಟ್ಟನು, ಪುನರುತ್ಥಾನವಾಗಿ ಎದ್ದನು. ಆತ ನಂಬಿದ್ರೆ ನಿನಗೆ ರಕ್ಷಣೆ ಇದೆ, ಆತ ನಂಬಿದ್ರೆ ನಿನಗೆ ಬಿಡುಗಡೆ ಇದೆ, ಆತ ಮೇಲೆ ವಿಶ್ವಾಸ ಇಟ್ಟರೆ ನಿನಗೆ ಸ್ವಸ್ಥತೆ ಇದೆ, ಆತನ ಬಳಿಗೆ ಹೋದ್ರೆ ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ ಎಂಬುದಾಗಿ ಹೇಳುವಂತ ಸಾಕ್ಷಿಯನ್ನ ಕರ್ತನ ನಮ್ಮಿಂದ ಎದುರನ್ನ ನೋಡ್ತಾ ಇದ್ದಾನೆ. ಆದ್ರೆ ಇವತ್ತು ಬಹಳ ಜನ ನಾವು ಸಾಕ್ಷಿಯನ್ನ ಹೇಳದೆ ಭಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಬಹಳ ಜನ ಅಂತಾರೆ, ಇನ್ನೊಬ್ಬರಿಗೆ ನಾನು ಸುವಾರ್ತೆ ಹೇಳಿದ್ರೆ ಏನಾದ್ರೂ ಅಂದ್ಕೊಳ್ತಾರೇನೋ.
ಇನ್ನೊಂದು ಸಾರಿ ಯೇಸು ಅಂತ ನಿಮ್ಮ ಬಾಯಿ ಮೇಲೆ ಮಾತನ್ನು ಎತ್ತಬಾರದೆಂಬುದಾಗಿ ಹೊಡೆದ್ರು ಕೂಡ ಅವ್ರು ಹೇಳಿದ್ರು, ನೀವು ಹೊಡಿರಿ ಬಡಿರಿ ಏನೇ ಮಾಡ್ರಿ, ನಾವಂತೂ ಕಣ್ಣಾರೆ ನೋಡಿದ್ದನ್ನ ಕಿವಿಯಾರೆ ಕೇಳಿದ್ದನ್ನ ಹೇಳದೆ ಸುಮ್ಮನಿರಲಾರೆವು. ಹಲ್ಲೆಲೂಯಾ. ಇವತ್ತು ಕೇಳುವಂತ ಜನರಿಗೆ ನಾವು ಸಾಕ್ಷ್ಯ ಹೇಳಬೇಕಾಗಿದೆ. ನೋಡ್ರಿ, ನೀವೇನಂದ್ರೂ ಪರವಾಗಿಲ್ಲ, ನೀವು ಕನ್ವರ್ಟ್ ಆಗಿದ್ರಂದ್ರೂ ಪರವಾಗಿಲ್ಲ, ನೀವು ಏನನ್ನ ಕೀಳಾದ ಜಾತಿಯನ್ನ ದೇವರನ್ನ ನಂಬಿದ್ರಂತ ಹೇಳಿದ್ರು ಪರವಾಗಿಲ್ಲ, ಹೊರಗಿನ ದೇಶದ ನಂಬಿದ್ರಿ ಎಂಬುದಾಗಿ ಹೇಳಿದ್ರು ಪರವಾಗಿಲ್ಲ, ನೀವೇನಂದ್ರೂ ಪರವಾಗಿಲ್ಲ, ನಾನಂತೂ ಅದನ್ನು ಅನುಭವಿಸಿದ್ದೇನೆ, ನಾನಂತೂ ನನ್ನ ಜೀವಿತದಲ್ಲಿ ಬಿಡುಗಡೆ ಕಂಡಿದ್ದೇನೆ, ನಾನಂತ ಯೇಸು ಯಾರಂತ ರುಚಿ ನೋಡಿ ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಹೇಳುವ ಸಾಕ್ಷಿ ದೇವರಿಗೆ ಬೇಕ್ರಿ. ಆಮೆನ್. ಶಿಷ್ಯರು ಹೇಳಿದಂತ ಮಾತು ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಸುಮ್ಮನೆ ಎಲ್ಲಾರೆವು. ಅದಕ್ಕೆ ಯೇಸು ಸ್ವಾಮಿ ಪೌಲನು ಕೂಡ ಆರಿಸಿಕೊಂಡ. ಅಪೊಸ್ತಲ ಕೃತ್ಯ 22ನೇ ಅಧ್ಯಾಯ 15ನೇ ವಚನದಲ್ಲಿ, ನೀನು ಕಂಡು ಕೇಳಿದ ವಿಷಯದಲ್ಲಿ ಆತನಿಗೆ ಸಾಕ್ಷಿ ಕೊಡಬೇಕು. ದೇವರು ತನ್ನ ಸೇವಕನ ಮೂಲಕವಾಗಿ ಪೌಲನಿಗೆ ಹೇಳ್ತಾ ಇದ್ದಾರೆ, ನೀನು ಕಂಡು ಕೇಳಿದ ವಿಷಯದ ಕುರಿತಾಗಿ ಸಾಕ್ಷಿ ಕೊಡಬೇಕು. ಪೌಲನು ಏನನ್ನ ಕಂಡನು? ಯಾರನ್ನ ಕಂಡನು? ಪೌಲನು ಯೇಸು ಸ್ವಾಮಿಯನ್ನ. ಎಲ್ಲಿ ಕಂಡನು? ದಾರಿಯಲ್ಲಿ ಹೋಗುವಾಗ. ಹೇಗೆ ಕಂಡನು? ಸ್ವರದನ್ನ ಕೇಳಿದನು. ಯೇಸು ಸ್ವಾಮಿ ದರ್ಶನವನ್ನ, ಮುಖವನ್ನ ಆತನು ಕಂಡನು. ಅಲ್ಲಿ ಯೇಸು ಸ್ವಾಮಿಯನ್ನು ತಿಳ್ಕೊಂಡು ದಮಸ್ಕ ಪಟ್ಟಣಕ್ಕೆ ಹೋದನು. ಸೇವಕರು ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು. ದೇವರ ಆತನ ಜೀವಿತದಲ್ಲಿ ಪರಿವರ್ತನೆ ಕೊಟ್ಟನು. ಊರಲ್ಲಿ ಹೋದನು. ಹೋದ ಮೇಲೆ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಆತನು ಏನನ್ನ ನೋಡಿದ, ಏನನ್ನ ಕೇಳಿದ, ಅದರ ಕುರಿತಾಗಿ ಎಲ್ಲರಿಗೆ ಸಾಕ್ಷಿ ಹೇಳಬೇಕು. ಆಮೆನ್. ಓದಿ ಆ ವಾಕ್ಯ ಭಾಗವನ್ನ. ಅಪೊಸ್ತಲ ಕೃತ್ಯ 22:15. ನೀನು ಕಂಡು ಕೇಳಿದರ ವಿಷಯದಲ್ಲಿ ಎಲ್ಲ ಮನುಷ್ಯರ ಮುಂದೆ ಆತನು ಏನಾಗಿರ್ಬೇಕು? ದೇವರು ಅದನ್ನೇ ನಮಗೆ ಹೇಳ್ತಾ ಇದ್ದಾರೆ. ನಾವು ಏನನ್ನ ನೋಡ್ತಾ ಇದ್ದೇವೆ, ಏನನ್ನ ನಾವು ಕೇಳಿದ್ದೇವೆ, ಏನನ್ನ ನಾವು ನಂಬಿದ್ದೇವೆ, ಏನನ್ನ ತಿಳ್ಕೊಂಡಿದ್ದೇವೆ, ಅದರ ಕುರಿತಾಗಿ ಎಲ್ಲ ಮನುಷ್ಯರಿಗೆ ತಿಳಿಸಲಿಕ್ಕೆ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಸ್ವಲ್ಪ ಕೈಯಲ್ಲಿ ಗಾಡಿಸಿ ಹೇಳೋಣ. ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಕೋಣೆಯಲ್ಲಿ, ನಮ್ಮ ಒಂದು ಪಟ್ಟಣದಲ್ಲಿ ನಾವು ಸಾಕ್ಷಿಯಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಅದಕ್ಕೆ ನಮಗೆ ಉಪ್ಪಂತ ಕರೆದಿದ್ದಾನೆ, ಬೆಳಕು ಅಂತ ಕರೆದಿದ್ದಾನೆ. ಅದಕ್ಕೆ ದೇವರು ನಮ್ಮನ್ನ ಲೋಕದಲ್ಲಿ ಬೆಳಕೆಂಬುದಾಗಿ ಹೇಳಿದ್ದಾರೆ. ಸಾಕ್ಷಿಯಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಇನ್ನೊಂದು ಮಾತು ಹೇಳಬೇಕಾದ್ರೆ, ನಮ್ಮ ಜೀವಿತ ಇನ್ನೊಬ್ಬರಿಗೆ ಪರಿಣಾಮ ಬೀರುವಂತ ಬೆಳಕು ನಾವಾಗಿದ್ದೇವೆ. ಆಮೆನ್. ಇನ್ನೊಬ್ಬರ ಜೀವಿತದಲ್ಲಿ ಪರಿಣಾಮ ಬೀರುವಂತ ಬೆಳಕು. ಅದಕ್ಕೆ ನೀನು ಏನನ್ನ ಕಂಡಿದಿ? ಏನನ್ನ ಪೌಲನು ಕಂಡನು? ದಾರಿಯಲ್ಲಿ ದಮಸ್ಕಕ್ಕೆ ಹೋಗುವಾಗ ಏನನ್ನ ಕಂಡು? ಯಾರನ್ನ ಕಂಡನು? ಯೇಸು ಸ್ವಾಮಿಯನ್ನ. ಏನಂದ ಯೇಸು ಸ್ವಾಮಿ? 9ನೇ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ ಏನಂತ ಹೇಳ್ದ ಯೇಸು ಸ್ವಾಮಿ? ಸೌಲನೇ ಸೌಲನೇ, ಯಾಕೆ ನಿನ್ನನ್ನ ಹಿಂಸೆ ಪಡಿಸುತ್ತೀಯ? ಸ್ವಾಮಿ, ನೀನ್ ಯಾರು? ನೀನು ಹಿಂಸೆ ಪಡಿಸುವಂತ ಯೇಸುವೇ ನಾನು. ಯೇಸುವನ್ನ ಕಂಡನು, ಯೇಸುವಿನ ಸ್ವರವನ್ನು ಕೇಳಿದನು. ಕೇಳು ಸುಮ್ಮನೆ ಇರಂತ ಸ್ವಾಮಿ ಹೇಳಲಿಲ್ಲ, ನಾನು ಏನನ್ನ ನೀನ್ ನೋಡಿದ್ಯಾ, ನನ್ನ ಕುರಿತಾಗಿ ಏನನ್ನ ಕೇಳಿದ್ಯಾ, ಎಲ್ಲ ಮನುಷ್ಯರ ಮುಂದೆ ಹೋಗಿ ನೀನು ಹೇಳ್ಬೇಕು. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮ ಊರಲ್ಲಿ, ನಮ್ಮ ಗಲ್ಲಿಯಲ್ಲಿ, ನಾವಿರುವಂತಹ ಸ್ಥಳದಲ್ಲಿ ಎಲ್ಲ ಮನುಷ್ಯರಿಗೆ ತಿಳಿಸುವುದಕ್ಕಾಗಿ. ಎಷ್ಟೋ ಜನರು ಕತ್ತಲೆಯಲ್ಲಿ ಇದ್ದಾರೆ, ಎಷ್ಟೋ ಜನ ನಿರೀಕ್ಷೆಯಿಲ್ಲದೆ ಕೂತ್ಕೊಂಡಿದ್ದಾರೆ, ಎಷ್ಟೋ ಜನ ದಾರಿ ಕಾಣದೇ ಇದ್ದಾರೆ. ಅವರಿಗೆ ದಾರಿ ತೋರಿಸುವ ಬೆಳಕು ನಾವಾಗಿದ್ದೇವೆ, ಅವರಿಗೆ ದಾರಿಯನ್ನು ತೋರಿಸುವಂತ ದೀಪವು ನಾವಾಗಿದ್ದೇವೆ. ಹಲ್ಲೆಲೂಯಾ. ಪೌಲನ ದೇವರು ಆರಿಸಿಕೊಂಡಂತ ಉದ್ದೇಶ ಅದೇ. 1 ಕೊರಿಂಥ 1ನೇ ಅಧ್ಯಾಯ 4ನೇ ವಚನ, ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮಗೆ ಇದೆ. ಪೌಲನ ಕೊರಿಂಥ ಸಭೆಗೆ ಹೇಳ್ತಾನೆ, ಕೊರಿಂಥ ಸಭೆಯೇ, ಯೇಸುಸ್ವಾಮಿ ವಿಷಯದಲ್ಲಿ ನೀವು ಸಾಕ್ಷಿಯನ್ನ ಹೇಳುವಂತವರು, ಯೇಸುಸ್ವಾಮಿ ವಿಷಯದಲ್ಲಿ ಸಾಕ್ಷಿಯನ್ನ ಸಾರುವವರಾಗಿರುವುದರಿಂದ ನಾನು ದೇವರನ್ನ ಕೊಂಡಾಡುತ್ತೇನೆ, ದೇವರ ನಾಮವನ್ನು ನಾನು ಮಹಿಮೆ ಪಡಿಸ್ತೇನೆ. ಯಾಕಂದ್ರೆ ನೀವಿರುವ ಸ್ಥಿತಿಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಯೇಸುವಿನ ಕುರಿತಾಗಿ ಸಾರ್ತಾ ಇದ್ದೀರಾ. ಅದಕ್ಕೆ ಕೊರಿಂಥ ಸಭೆ ದೊಡ್ಡದಾಗಿ ಬೆಳೆಯಿತು. ಅದಕ್ಕೆ 1ನೇ ಕೊರಿಂಥ 2ನೇ ಕೊರಿಂಥ ಅಂತ ಬೈಬಲ್ ಅಲ್ಲಿ 2 ಪತ್ರಿಕೆಯನ್ನು ನಾವು ನೋಡ್ತೇವೆ. ಕೊರಿಂಥ ಸಭೆ ಬಹಳ ದೊಡ್ಡ ಸಭೆ. ಕಾರಣ ಏನು? ಆ ಸಭೆ ಸುಮ್ಮನೆ ಕೊಡುವ ಸಭೆ ಅಲ್ಲ, ಸಾಕ್ಷಿ ಹೇಳುವಂತ ಸಭೆ. ಆಮೆನ್. ಯಾರ ಕುರಿತಾಗಿ ಸಾಕ್ಷಿ ಹೇಳುವಂತದ್ದು? ಯೇಸು ಸ್ವಾಮಿ ಕುರಿತಾಗಿ. ಆತನು ಏನನ್ನ ಮಾಡಿದನು ಶಿಲುಬೆ ಮೇಲೆ, ಅವರಿಗೋಸ್ಕರ, ರಕ್ಷಣೆಗೋಸ್ಕರ ಏನನ್ನ ಮಾಡಿದನು, ಅವರ ಜೀವಿತದಲ್ಲಿ ಏನನ್ನ ಮಾಡಿದನು, ಅದನ್ನ ಅನೇಕರಿಗೆ ಸಾಕ್ಷಿ ಹೇಳ್ತಾ ಇದ್ರಂತೆ. ಅದಕ್ಕೆ ಪೌಲನು ಹೇಳ್ತಾ ಇದ್ದ, ನನಗೆ ಬಹಳ ಸಂತೋಷ ಆಗ್ತಾ ಇದೆ, ನನಗೆ ಬಹಳ ಸಂತೋಷ ಉಂಟಾಗ್ತಾ ಇದೆ. ಯಾಕಂದ್ರೆ ನೀವು ಸುಮ್ಮನೆ ಇರುವವರೆಲ್ಲ ಸಾಕ್ಷಿ ಹೇಳ್ತಾ ಇದ್ದೀರಾ. ಹಲ್ಲೆಲೂಯಾ.
ಯೋಹಾನ 4:39 ವಚನದಲ್ಲಿ ಸಮಾರ್ಯ ಸ್ತ್ರೀ ಇಡೀ ಊರಿಗೆ ಸಮಾರ್ಯಗೆ ಹೋಗಿ ಯೇಸುವಿನ ಕುರಿತಾದಂತ ಸಾಕ್ಷಿಯನ್ನ ಹೇಳಿದ್ರಂತೆ. ಆ ಸಹೋದರಿ ಯೇಸುವಿನ ಬಗ್ಗೆ ಬಾವಿ ಹತ್ರ ತಿಳ್ಕೊಂಡ್ರು. ಯೇಸ್ವಾಮಿ ಬಾವಿ ಹತ್ರ ಬಂದು ಹೇಳ್ದ, ಅಮ್ಮ ನನಗೆ ಕುಡಿಲಿಕ್ಕೆ ನೀರು ಕೊಡು. ಅವಾಗ ಆ ಸಹೋದರಿ ಹೇಳಿದ್ರು, ಅಯ್ಯ ನೀನು ಮೇಲ್ಜಾತಿಯವನು, ನಮ್ಮ ಹತ್ರ ಹೇಗೆ ನೀರು ಕುಡ್ಲಿಕ್ಕೆ ಸಾಧ್ಯ? ಅವಾಗ ಯೇಸ್ವಾಮಿ ಹೇಳ್ದ, ಈ ನೀರು ಕುಡಿದ್ರೆ ಅಮ್ಮ ತಿರುಗಿ ನೀರಡಿಕೆ ಆಗುತ್ತೆ, ನಾನು ಕೊಡುವಂತ ನೀರು ಕುಡಿದ್ರೆ ಎಂದು ನಿನಗೆ ನೀರಡಿಕೆ ಆಗುವುದಿಲ್ಲ. ಅದೇ ಕ್ಷಣದಲ್ಲಿ ಆ ಸಹೋದರಿ ಬಗ್ಗೆ ಇರುವಂತ ಎಲ್ಲ ವಿಷಯಗಳನ್ನು ಯೇಸ್ವಾಮಿ ಹೇಳಿದ. ಆಮೇನ್. ಆದ್ರೆ ಆ ಸಹೋದರಿ ಸುಮ್ಮನೆ ಕೂಡ್ಲಿಲ್ಲ ಅಂತೆ. ನನ್ನ ಬಗ್ಗೆ ಎಲ್ಲ ಹೇಳಿದನಲ್ಲ, ನನ್ನ ಬಗ್ಗೆ ಎಲ್ಲ ವಿಷಯ ಹೇಳಿದನಲ್ಲ. ಗಮನಿಸಿ, ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯ ಬಗ್ಗೆ ಹೇಳಿದ್ದು ಒಳ್ಳೆ ವಿಷಯ ಹೇಳಿದ, ಆಕೆ ಪಾಪದ ವಿಷಯವನ್ನು ಕೂಡ ಹೇಳಿದ. ಅದೇ ಸಹೋದರಿ ಊರಲ್ಲಿ ಹೋಗಿ ಸಾಕ್ಷಿ ಹೇಳಿದಂತೆ, ನನ್ನ ಬಗ್ಗೆ ಎಲ್ಲ ಹೇಳಿದನು, ನನ್ನ ಕುರಿತಾಗಿ ಎಲ್ಲವನ್ನ ತಿಳಿಸಿದನೆಂಬುದಾಗಿ. ಓದಿ 39 ವಚನ 4:39. ನಾನು ಮಾಡಿದ್ದನ್ನೆಲ್ಲ ಆತ ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವುದು ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾಜದ ಎಲ್ಲರೂ ನಂಬಿದ್ರಂತೆ. ಏನ್ ಕೇಳಿದ ನಂಬಿದ್ರು? ಸಾಕ್ಷಿ. ಯೇಸ್ವಾಮಿ ನನಗೆ ಹೇಳ್ದ, ನನ್ನ ಜೀವಿತದ ಬಗ್ಗೆ ಎಲ್ಲ ಹೇಳ್ದ, ನನ್ನ ಜೀವಿತದಲ್ಲಿ ಬದಲಾವಣೆ ಆತನು ಕೊಟ್ಟನು, ನನ್ನ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ಕಾರ್ಯಗಳನ್ನು ಹೇಳಿದ್ರೆ ಎಂಬುದಾಗಿ ಯಾವಾಗ ಸಾಕ್ಷಿ ಹೇಳಿದ್ರು, ಆ ಸಾಕ್ಷಿ ಮೂಲಕ ಅನೇಕರು ಯೇಸಪ್ಪನ ಬಳಿಗೆ ಬಂದರು. ಹಲ್ಲೆಲೂಯಾ. ಇವತ್ತು ಎಷ್ಟು ದೊಡ್ಡ ದೊಡ್ಡ ಸಾಕ್ಷಿಗಳು ನಮಗುಂಟು. ದೊಡ್ಡ ದೊಡ್ಡ ಕಾರ್ಯಗಳನ್ನು ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಅದನ್ನು ಇನ್ನೊಬ್ಬರಿಗೆ ಸಾರುವಾಗ, ಇನ್ನೊಬ್ಬರಿಗೆ ತಿಳಿಸುವಾಗ ಕರ್ತನ ಸಮ್ಮುಖಕ್ಕೆ ಅನೇಕರು ಬರುವವರಾಗಿದ್ದಾರೆ. ಆಮೇನ್. ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಸಹೋದರಿ ಆ ಊರಿಗೆ ಹೋಗಿ ಎಲ್ಲ ಹೇಳುವಾಗ ಅನೇಕರು ಯೇಸುವನ್ನ ನಂಬಿದ್ರಂತೆ. ಯಾವುದ್ರ ಕುರಿತಾಗಿ? ಹೋಗಿ ಪ್ರಸಂಗ ಮಾಡಲಿಲ್ಲ ಆ ಸಹೋದರಿ, ಹೋಗಿ ದೊಡ್ಡ ವಾಕ್ಯ ಸಾರಿಲ್ಲ, ಒಂದು ದೊಡ್ಡ ಪ್ರಸಂಗ ಮಾಡಲಿಲ್ಲ. ಏನ್ ಹೇಳಿದ್ರು? ಒಂದೇ ಮಾತು, ನಾನು ಮಾಡಿದ್ದೆಲ್ಲವನ್ನ ಆತನು ಹೇಳಿದನು, ಆತ ನನ್ನ ಕುರಿತಾಗಿ ಎಲ್ಲವನ್ನ ಹೇಳಿದನು. ನನಗನಿಸ್ತದೆ ಆತನು ಪ್ರವಾದಿಯಾಗಿದ್ದಾನೆ, ಆತನು ಪ್ರವಾದಿಯಾಗಿದ್ದಾನೆ. ನನ್ನ ಕುರಿತಾಗಿ ಎಲ್ಲವನ್ನು ಹೇಳಿ ನನ್ನ ಜೀವಿತದ ಪರಿವರ್ತನೆ ಆತನು ತಂದನು, ನಾನು ಏನೆಂಬುದಾಗಿ ನನಗೆ ತಿಳಿಯಪಡಿಸಿದನು ಆತನೆಂಬುದಾಗಿ ತಿಳಿಸುವಾಗ ಅನೇಕರು ನಂಬಿದರಂತೆ. ಆಮೇನ್. ಇವತ್ತು ಎಷ್ಟು ಜನಕ್ಕೆ ಈ ಸ್ಥಳದಲ್ಲಿ ಯೇಸುವಿನ ಕುರಿತಾಗಿ ಗೊತ್ತಿದೆ? ಯೇಸುವಿನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಹಲ್ಲೆಲೂಯಾ. ಆದ್ರೆ ನಾವು ಎಷ್ಟು ಜನಕ್ಕೆ ಸಾರ್ತಾ ಇದ್ದೇವೆ? ಎಷ್ಟು ಜನರಿಗೆ ಆತನ ಕುರಿತಾಗಿ ಹೇಳ್ತಾ ಇದ್ದೇವೆ? ಯೇಸು ಆರಿಸಿಕೊಂಡಂತ ಉದ್ದೇಶ ಅದನ್ನೇ, ಬೇರೆ ಯಾವ ಉದ್ದೇಶ ಅಲ್ಲ ರೀ. ಯೇಸ್ವಾಮಿ ಮರಣವನ್ನು ಅನುಭವಿಸಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋದ. ಆತನ ಬಗ್ಗೆ ಸಾರವರು ಯಾರು? ಆತನ ಕುರಿತಾಗಿ ಸಾಕ್ಷಿ ಹೇಳುವವರು ಯಾರು? ಭೂಮಿ ಮೇಲೆ ಈ ಸಭೆಯನ್ನ ದೇವರು ಇಟ್ಟಿದ್ದಾರೆ. ಸಭೆನೇ ತಿಳಿಸಬೇಕಾಗಿದೆ. ಎರಡನೇ ಸಾರಿ ಆತನು ಬರ್ತಾನೆ, ಸಭೆ ಎತ್ತಲ್ಪಡ್ತದೆ. ಯಾರೆಲ್ಲ ಆತನ ಮೇಲೆ ವಿಶ್ವಾಸ ಮಾಡಿದಾರೋ ಅವರೆಲ್ಲರೂ ಕರ್ತನ ಜೊತೆ ಹೋಗುವವರಾಗಿದ್ದಾರೆ. ಅದಕ್ಕೆ ಕರ್ತನು ನಿನ್ನನ್ನು ನನ್ನ ಆರಿಸಿಕೊಂಡಂತ ಉದ್ದೇಶ ಸಾಕ್ಷಿಯಾಗಿ ಇರಲಿಕ್ಕೆ. ಆಮೇನ್. ದಯಮಾಡಿ ಯಾರು ತಿಳಿದುಕೊಳ್ಬೇಡ್ರಿ, ನಾನು ಒಂದು ವಾರ ಸಭೆಗೆ ಹೋಗಿ ಆರಾಧನೆ ಮಾಡಿ ಬಂದ್ರೆ ಸಾಕು, ಅಥವಾ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ನಾನು ದೇವರ ರಾಜ್ಯಕ್ಕೆ ಹೋಗ್ತೇನೆ, ದೇವರ ಸನ್ನಿಧಾನಕ್ಕೆ ಹೋಗ್ತೇನೆ ಎಂಬುದಾಗಿ ದಯಮಾಡಿ ಯಾರು ಆ ರೀತಿಯಾಗಿ ತಿಳ್ಕೊಳ್ಬೇಡ್ರಿ. ದೇವರು ನನ್ನ ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಸಾಕ್ಷಿಯಾಗಿ ಇರು ಎಂಬುದಾಗಿ ಸ್ವಾಮಿ ನಿನ್ನನ್ನು ಕರೆದಿದ್ದಾನೆ. ಸಾಕ್ಷಿಯಾಗಿ ಇರಬೇಕೆಂಬುದಾಗಿ ಸ್ವಾಮಿ ನನಗೆ ಹೇಳಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇಡಮ್ ಅವರು ಬಂದು ಸಾಕ್ಷಿ ಹೇಳಿದ್ರು. ಆ ರೀತಿಯಲ್ಲಿ ಅನೇಕರಿಗೆ ನಿಮ್ಮ ಸಮಯ ಕೊಟ್ಟರೆ ನಿಮ್ಮದೇ ಆದಂತ ಒಂದು ಸಾಕ್ಷಿಗಳಿದೆ, ನಿಮ್ಮದೇ ಆದಂತ ಒಂದೊಂದು ಸಾಕ್ಷಿಗಳಿದೆ. ಅದೇ ಸಾಕ್ಷಿಯನ್ನ ಇನ್ನೊಬ್ಬರ ಮುಂದೆ ಸಾರುವಾಗ ಏನಾಗ್ತಾರೆ? ಅವ್ರ ಜೀವಿತ ಬೆಳಕನ್ನು ಕಂಡುಕೊಳ್ತಾರೆ, ಯೇಸುವಿನ ಪ್ರೀತಿಯನ್ನ ಕಂಡುಕೊಳ್ತಾರೆ. ಆತನು ಏನನ್ನ ತ್ಯಾಗ ಮಾಡಿದ್ರೆ ಅದನ್ನ ಅವರು ತಿಳ್ಕೊಳ್ಳುವವರಾಗಿದ್ದಾರೆ. ಈ ಸಮಾರ್ಯ ಸ್ತ್ರೀ ಮೂಲಕವಾಗಿ ಊರಲ್ಲಿರುವ ಅನೇಕ ಜನರು ಯೇಸುವ ಮೇಲೆ ವಿಶ್ವಾಸ ಮಾಡಿದರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆಮೇನ್. ಶಿಷ್ಯರನ್ನ ಆರಿಸಿಕೊಂಡ, ಶಿಷ್ಯರು ಸುವಾರ್ತೆ ಸಾರಿದ್ರು. ಅನೇಕ ಸಮಸ್ಯೆಗಳು ಅವರಿಗೆ ಬಂದವು, ಅನೇಕ ನೋವುಗಳು ಅವರಿಗೆ ಬಂದವು. ಅವ್ರು ಹೇಳಿದಂತ ಮಾತು ನಾವು ಕಂಡಿದ್ದೇವೆ, ಕೇಳಿದ್ದೇವೆ, ನಾವು ಅನುಭವಿಸಿದ್ದೇವೆ. ಅದನ್ನು ಹೇಳಲಾರ್ದೆ ನಾವು ಸುಮ್ಮನೆ ಇರಲ್ಲ. ಯೇಸುವಿನ ಪ್ರೀತಿಯನ್ನು ನಾವು ಕಂಡಿದ್ದೇವೆ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಆತನು ಏನನ್ನು ತ್ಯಾಗ ಮಾಡಿದನು ಅದನ್ನು ಅನುಭವಿಸಿದ್ದೇವೆ. ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಏನು ಅದ್ಭುತ ಆತನು ಮಾಡಿದನು ಎಂಬುದಾಗಿ ನಾವು ಕಂಡಿದ್ದೇವೆ, ಕಣ್ಣಾರ ಕಂಡಿದ್ದೇವೆ, ಅನುಭವ ಮಾಡಿದ್ದೇವೆ. ಸ್ವಾಮಿ ನಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾನೆ ಎಂಬುದಾಗಿ ಎಷ್ಟು ಜನ ಅನುಭವ ಮಾಡಿದ್ದೇವೆ? ದೇವರು ನಮ್ಮ ಜೀವಿತದಲ್ಲಿ ಮಾಡಿದರೆ ಕಾರ್ಯವನ್ನ ಅನುಭವ ಮಾಡಿದ್ದೇವೆ. ಅದನ್ನು ಇನ್ನೊಬ್ಬರಿಗೆ ಸಾರಲಿಕ್ಕೆ ಕರ್ತನು ಸಾಕ್ಷಿಯಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ.
ಆ ಸಾಕ್ಷಿ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಸ್ವಾಮಿ ಹೇಳಲಿಲ್ಲ, ಅನೇಕರಿಗೆ ಸಾರಿರಿ. ನಾನು ನಿನ್ನ ಜೀವಿತದಲ್ಲಿ ಏನು ಮಾಡಿದ್ದೇನೆ, ನಿನಗೋಸ್ಕರ ನಾನು ಏನು ಮಾಡಿದ್ದೇನೆ, ನಿನಗೋಸ್ಕರ ಯಾವ ಕಾರ್ಯವನ್ನು ನಾನು ಮಾಡಿದ್ದೇನೆ, ಅನೇಕರಿಗೆ ಸಾರಿರಿ ಎಂಬುದಾಗಿ ಕರ್ತನು ಹೇಳಿ ಪರಲೋಕ ಆರೋಣ ಹೋದನು. ತಿರುಗಿ 2ನೇ ಸಾರಿ ಕರ್ತನು ಬರ್ಲಿಕ್ಕಿದ್ದಾನೆ. 2ನೇ ಸಾರಿ ಬರುವಾಗ ಯಾರೆಲ್ಲ ಆತನ ಮೇಲೆ ವಿಶ್ವಾಸ ಇಟ್ಟಿದ್ದಾರೋ ಅವರೆಲ್ಲರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಆತನು ಬರ್ತಾನೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಮೇಲೆ ನನ್ನ ಮೇಲೆ ಇರುವಂತ ಜವಾಬ್ದಾರಿಕೆ ಅನೇಕರಿಗೆ ನಾವು ಸಾಕ್ಷಿಯನ್ನ ಸಾರಲಿಕ್ಕೆ ಕರ್ತನಿಟ್ಟಿದ್ದಾನೆ. ನಾನು ನೆನೆಸ್ತೇನೆ, ಒಂದು ವೇಳೆ 2ನೇ ಸಾರಿ ಕರ್ತನು ಬರುವಾಗ ನಮ್ಗೊಬ್ಬೊಬ್ಬರಿಗೆ ಕೇಳಿದ್ರೆ ನಾವು ಏನನ್ನ ಉತ್ತರ ಕೊಡ್ತೇವೆ? ಮಗನೇ ಮಗಳೇ, ನಾನು ನಿನ್ನ ಜೀವಿತದಲ್ಲಿ ಇಷ್ಟು ಕಾರ್ಯ ಮಾಡಿದಿನಲ್ವಾ, ನಿನಗೋಸ್ಕರ ಪ್ರಾಣನೇ ನಾನು ಕೊಟ್ಟಿದ್ನಲ್ವಾ, ಏನು ಮಾಡಿದೆ ಅಂತ ನೀನು ತಿಳ್ಕೊಂಡಿದಲ್ವಾ, ಎಷ್ಟು ಜನರಿಗೆ ನೀನು ಹೇಳಿದಿ ಅಂತೇಳಿ ಒಂದು ವೇಳೆ ಪ್ರಶ್ನೆಯನ್ನ ಸ್ವಾಮಿ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇರ್ಬೇಕು. ಆಮೆನ್. ಒಂದು ದಿನ ಕರ್ತನು ಮುಂದೆ ನಾವು ನಿಂತ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ದೇವರು ಸ್ವಾಮಿ ಆರಿಸ್ಕೊಂಡದ್ದು ಅದಕ್ಕೆ, ಶಿಷ್ಯರನ್ನ ಆರಿಸ್ಕೊಂಡದಕ್ಕೆ, ಪೌಲನ್ನ ಆರಿಸ್ಕೊಂಡದಕ್ಕೆ, ಸಮಾರ ಸ್ತ್ರೀಯನ್ನ ಆರಿಸ್ಕೊಂಡಿದ್ದದಕ್ಕೆ, ನಿನ್ನನ್ನ ನನ್ನನ್ನ ದೇವರು ಆರಿಸ್ಕೊಂಡಿದ್ದು ಸಾಕ್ಷಿಯಾಗಿರಲಿಕ್ಕೆ. ಇರುವ ಸ್ಥಳದಲ್ಲಿ ಎತ್ತಿಕೊಂಡು ಕರ್ತನಿಗೆ ಹೇಳುವಂತರಾಗಿರೋಣ, ಸ್ವಾಮಿ ನನ್ನನ್ನು ನೀನು ಆರಿಸಿಕೊಂಡಿದೆಯಪ್ಪ. ಸುಮ್ಮನೆ ಆರಿಸಿಕೊಳ್ಳಲಿಲ್ಲ, ನನ್ನ ಜೀವಿತದಲ್ಲಿ ಏನನ್ನ ಬೆಳಕನ್ನು ಕೊಟ್ಟಿದೆಯೋ, ನನ್ನ ಜೀವಿತದಲ್ಲಿ ಏನನ್ನ ಬಿಡುಗಡೆಯನ್ನು ಕೊಟ್ಟಿದೆಯೋ ಅನೇಕರಿಗೆ ತಿಳಿಸಲಿಕ್ಕೆ ನೀನನ್ನ ಆರಿಸಿಕೊಂಡಿದೆಯಪ್ಪ. ಸ್ವಾಮಿ ನಾನು ಕಂಡಿದ್ದೇನೆ, ನನ್ನ ಜೀವಿತದಲ್ಲಿ ಮಾಡಿರುವಂತ ಬಿಡುಗಡೆಯನ್ನು ನಾನು ಕಂಡಿದ್ದೇನೆ, ನನ್ನ ಕುಟುಂಬದಲ್ಲಿ ಮಾಡಿರುವಂತ ಅದ್ಭುತ ನಾನು ನೋಡಿದ್ದೇನೆ, ನನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ನೀನು ಏನನ್ನು ತ್ಯಾಗ ಮಾಡಿದ್ದೀನಿ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಶಿಷ್ಯರು ಹೇಳಿದ್ರು, ನಾವಂತೂ ನೋಡಿದ್ದನ್ನ ಕೇಳಿದ್ದನ್ನ ಹೇಳಲಾರದೆ ನಾವು ಸುಮ್ಮನೆ ಇರಲ್ಲ. ಲಾರ್ಡ್ ವಿ ಥ್ಯಾಂಕ್ ಯು ಜೀಸಸ್. ಇರುವ ಸ್ಥಳದಲ್ಲಿ ನಮ್ಮ ಕೈಗಳನ್ನು ಮೇಲೆತ್ತಿ ಕರ್ತನಿಗಳನ್ನ, ಸ್ವಾಮಿ ನನ್ನ ಬಲಪಡಿಸಪ್ಪ, ಸ್ವಾಮಿ ಸಾಕ್ಷಿಯಾಗಿರಲಿಕ್ಕೆ ನನ್ನನ್ನು ನೀನು ಕರೆದಿದೀಯಾ. ಲೋಕದ ಕಟ್ಟ ಕಡೆ ಹೋಗಿ ನೀವು ನನಗೆ ಸಾಕ್ಷಿಗಳಾಗಿರ್ರಿ. ನಿಮ್ಮ ಜೀವಿತದಲ್ಲಿ ನಾನು ಏನು ಮಾಡಿದ್ದೇನೆ ಅದನ್ನು ತಿಳಿಸಿರಿ. ನಾನು ಏನನ್ನು ನಿನಗೋಸ್ಕರ ಮಾಡಿದ್ದೇನೆ ಅನ್ನೋದು ತಿಳಿಸಿರಿ. ಆತನ ಜನನ, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ ಇವುಗಳ ಕುರಿತಾಗಿ ಸಾರುವವರಾಗಿರ್ರಿ. ನಿನಗೆ ವಂದನೆಯಪ್ಪ. ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ಕರ್ತನಿಗೆ ಇಷ್ಟು ದಿನ ನೀವು ಸಾಕ್ಷಿ ಇನ್ನೊಬ್ಬರ ಮುಂದೆ ಹಂಚಿಕೊಳ್ಳಿಲ್ಲ ಅಂದ್ರೆ ಕರ್ತನ ಮುಂದೆ ಹೇಳಿ, ಸ್ವಾಮಿ ಇವತ್ತಿನಿಂದ ನಾನು ಅನೇಕರಿಗೆ ನನ್ನ ಜೀವಿತದಲ್ಲಿ ಏನು ಮಾಡಿದಿ, ನಾನು ಏನನ್ನ ಅನುಭವಿಸಿದ್ದೇನೆ, ಏನನ್ನ ನೋಡಿದ್ದೇನೆ, ಏನನ್ನ ಕಂಡಿದ್ದೇನೆ, ಅದನ್ನ ದೇವರೇ ನಮ್ಮ ಅಕ್ಕಪಕ್ಕದವರಿಗೂ, ನಮ್ಮ ಹಳ್ಳಿಯವರಿಗೂ, ನಮ್ಮ ಊರವರಿಗೂ, ನಮ್ಮ ಒಂದು ಪಟ್ಟಣದವರಿಗೆ ದೇವರೇ ಇನ್ನು ಮೇಲಿನ ಹಂಚಿಕೊಳ್ಳುವಂತ ಮಗನು ಮಗಳು ನಾನಾಗಿರ್ತೀನಪ್ಪ. ಸ್ವಾಮಿ ನಾನು ಸುಮ್ಮನೆ ಕೊಡುವಂತ ಮಗನು ಮಗಳಲ್ಲ. ಶಿಷ್ಯರು ಹೇಳಿದ್ರು, ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಸುಮ್ಮನೆ ಇರಲಾರೆವು. ನಾವು ಹೇಳುತ್ತೇವೆ, ದೇವರು ನಮಗೆ ಏನು ಮಾಡಿದ್ದಾನೆ ಅದನ್ನ ನಾವು ಹೇಳ್ತೇವೆ. ಹೌದು, ಯಾವಾಗ ಇನ್ನೊಬ್ಬರಿಗೆ ನಮ್ಮ ಸಾಕ್ಷಿಯನ್ನು ಹಂಚಿಕೊಳ್ತೀವಿ, ಪರಿಶುದ್ಧಾತ್ಮನಲ್ಲಿ ಚಲಿಸ್ತಾನೆ, ಪರಿಶುದ್ಧಾತ್ಮನ ಕಾರ್ಯವು ಅಲ್ಲಿ ನಡೆಯುವಂತದ್ದಾಗಿದೆ. ನೋಡಿ, ಥ್ಯಾಂಕ್ ಯು ಜೀಸಸ್.